ನಮಸ್ಕಾರ ಸ್ನೇಹಿತರೆ. ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ಲ. ಸಚಿವ ಸಂಪುಟದ ವಿಶೇಷ ಸಭೆಯನ್ನು ಮತ್ತೆ ಮುಂದೂಡಿದ ಸರ್ಕಾರ. ನೋಡಬಹುದು ಸ್ನೇಹಿತರೆ, ಈಗಾಗಲೇ ಎನ್ ನಾಗಮೋಹನ್ ದಾಸ್ ಸರ್ ಅವರು ವರದಿಯನ್ನು ಸಲ್ಲಿಸಿ 4ನೇ ತಾರೀಕಿನಿಂದ ವರದಿಯನ್ನು ಸಲ್ಲಿಸಿದ್ದು, 7ನೇ ತಾರೀಕು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿರು. ಅದನ್ನು ಕೂಡ ಮತ್ತೆ ವಿಶೇಷ ಸಭೆ ಅಂತೇಳಿ 16ನೇ ತಾರೀಕು ಮುಂದೂಡಲಾಗಿತ್ತು. ಇವಾಗ 16ನೇ ತಾರೀಕನ್ನು ಮತ್ತೆ ಏನು ಮಾಡಿದ್ದಾರೆ ಅಂದ್ರೆ ಮುಂದೂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಸಚಿವ ಸಂಪುಟದ ವಿಶೇಷ ಸಭೆಯ ಮುಂದೂಡಿಕೆ ಸೂಚನಾ ಪತ್ರ ಅಂತಕ್ಕಂಥದ್ದು ದಿನಾಂಕ 16/8/2025 ಶನಿವಾರ ಸಂಜೆ 4 ಗಂಟೆಗೆ ವಿಧಾನಸೌಧದ ಸಚಿವ ಸಂಪುಟದ ಸಭಾಮಂದಿರದಲ್ಲಿ ಕರೆಯಲಾಗಿದ್ದ ಸಚಿವ ಸಂಪುಟದ ವಿಶೇಷ ಸಭೆಯನ್ನು 19/8/2025 ಮಂಗಳವಾರ ಸಂಜೆ 5 ಗಂಟೆಗೆ ಮುಂದೂಡಲಾಗಿದೆ ಅಂತಕ್ಕಂಥದ್ದು. ಸರ್ಕಾರಕ್ಕೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಕ್ಕಂಥ ಯಾವುದೇ ಇಚ್ಛಾಶಕ್ತಿ ಕಾಣ್ತಿಲ್ಲ ಅಂತಕ್ಕಂಥದ್ದು. ಇಲ್ಲಿವರೆಗೆ ಸರ್ಕಾರವನ್ನು ಎಲ್ಲರೂ ಪ್ರಶ್ನೆ ಮಾಡಿದಾಗ ನೇಮಕಾತಿಗಳು ಯಾವಾಗ ಆಗ್ತವೆ, ಒಳ ಮೀಸಲಾತಿ ಯಾವಾಗ ಜಾರಿ ಆಗ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಯಾವಾಗ ಎನ್ ನಾಗಮೋಹನ್ ದಾಸ್ ಸರ್ ಅವರು ವರದಿಯನ್ನು ಸಲ್ಲಿಸ್ತಾರಲ್ಲ, ವರದಿಯನ್ನು ಸಲ್ಲಿಸಿದ ತಕ್ಷಣದಲ್ಲಿ ಅತಿ ಶೀಘ್ರಗತಿಯಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಉತ್ತರವನ್ನು ನೀಡ್ತಿದ್ರು. ಆದರೆ ಆಗಸ್ಟ್ 4ರಂದು, ಇವತ್ತು 14 ಅಂದರೆ 10 ದಿನಗಳು ಕಳೆದರೂ ಸಹ ಕೇವಲ ಒಳ ಮೀಸಲಾತಿ ವರದಿ ಬಗ್ಗೆ ಚರ್ಚೆಯೂ ಕೂಡ ಆಗ್ತಿಲ್ಲ ಅಂತಕ್ಕಂಥದ್ದು. ಇದರಿಂದ ನಮಗೆ ಏನು ಗೊತ್ತಾಗ್ತದಂದ್ರೆ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ವರದಿಯನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಆಸಕ್ತಿ ಇಲ್ಲ ಅಂತಕ್ಕಂಥದ್ದು. ನೀವು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವುದನ್ನು ಆಸಕ್ತಿ ಇದೆಯೋ ಅಥವಾ ಬಿಟ್ಟಿದೆಯೋ, ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವನ್ನು ಮಾಡ್ತಿದ್ದೀರಿ ಅಂತಕ್ಕಂಥದ್ದು. ಈ ಒಳ ಮೀಸಲಾತಿ ವರದಿಯಿಂದಾಗಿ ಯಾವುದೇ ನೇಮಕಾತಿಗಳಾಗಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಕೂಡ ಲಕ್ಷ ಹುದ್ದೆಗಳು ಖಾಲಿಗಿದ್ದು ಯಾವುದೇ ನೇಮಕಾತಿಯನ್ನು ಕೂಡ ಮಾಡ್ತಿಲ್ಲ. ಒಳ ಮೀಸಲಾತಿಯ ನೆಪವನ್ನು ಹೊಡ್ಡಿದಂಥ ಸರ್ಕಾರ ಈ ನೇಮಕಾತಿಯನ್ನು ವಿಳಂಬ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ ಅಂತಕ್ಕಂಥದ್ದು. ಏನಾದರೂ ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ಸ್ಪಂದನೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕಾದರೆ ತಕ್ಷಣದಲ್ಲಿಯೇ ಎಲ್ಲ ನೇಮಕಾತಿಗಳ ಅಧಿಸೂಚನೆಯನ್ನು ಹೊರಡಿಸಬೇಕು. ನಂತರ ಒಳ ಮೀಸಲಾತಿಯ ಒಂದು ವರದಿಯ ಬಗ್ಗೆ ಚರ್ಚೆ ಮಾಡಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಇಷ್ಟರಲ್ಲಿ ಈ ಒಳ ಮೀಸಲಾತಿ ವರದಿ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಅದನ್ನು ಒಂದು ಅಧಿವೇಶನ ನಡೀತಿದೆಯಲ್ಲ, ಈ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕಾಗಿತ್ತು. ಆದರೆ ಈ ಸರ್ಕಾರ ಕೇವಲ ಒಳ ಮೀಸಲಾತಿ ವರದಿ ಬಗ್ಗೆ ಅಧಿವೇಶನ ಚರ್ಚೆ ಮಾಡೋದು ಹೋಯಿತು, ಕೇವಲ ಅದು ವಿಶೇಷ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಿಲ್ಲ ಅಂತಕ್ಕಂಥದ್ದು. ದಿನಾಂಕಗಳನ್ನು ಮುಂದೂಡ್ತಾ ಸುಮ್ಮನೆ ನೆಪವನ್ನು ಒಡ್ಡಿ ಎಲ್ಲ ನೇಮಕಾತಿಗಳನ್ನು ಕೂಡ ತಡೆ ಹಿಡಿದಿದೆ ಅಂತಕ್ಕಂಥದ್ದು. ಆದರೆ ಸರ್ಕಾರ ಇದರಿಂದ ಎಷ್ಟೋ ಸ್ಪರ್ಧಾರ್ಥಿಗಳ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡಿ ಅವರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ಸರ್ಕಾರ ಏನಾದರೂ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾದ್ರೆ ತಕ್ಷಣದಿಂದಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಅದರ ಜೊತೆಗೆ ಏನು ಒಳ ಮೀಸಲಾತಿಯ ಒಂದು ನೆಪ ಒಡ್ಡಿ ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿದಿದ್ದಿಲ್ಲ, ಆ ನೇಮಕಾತಿಗಳಿಗೆ ಇವತ್ತಲೇ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಂತರ ಅವರು ಒಳ ಮೀಸಲಾತಿ ಜಾರಿಯನ್ನು ಮಾಡಿ ಅದರ ಪ್ರಕಾರವೇ ಅವರನ್ನು ನೇಮಕಾತಿ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ಈ ಒಂದು ನಾವು ಏನು ಮುಂದೂಡಿದ ಸೂಚನಾ ಪತ್ರವನ್ನು ನೋಡುವುದರಿಂದ ಎಲ್ಲರಿಗೂ ಕೂಡ ಮತ್ತೆ ಆತಂಕವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಕೇವಲ ಒಂದು 20 ದಿವಸದಲ್ಲಿಯೋ ಅಥವಾ ಒಂದು ತಿಂಗಳಲ್ಲಿ ಈ ಒಳ ಮೀಸಲಾತಿ ವರದಿ ಜಾರಿ ಆಗಬಹುದು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಸರ್ಕಾರದ ಈ ನಡೆಯನ್ನು ನೋಡಿದಾಗ ಇದು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮುಗಿತಕ್ಕಂಥ ಒಂದು ಕೆಲಸವಲ್ಲ ಅಂತಕ್ಕಂಥರ ಬಗ್ಗೆ ತಿಳಿತಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಳ ಮೀಸಲಾತಿ ವರದಿಯ ಒಂದು ನೆಪದಿಂದಾಗಿ ಈ ವಿದ್ಯಾರ್ಥಿಗಳ ಹಾಗೂ ಸ್ಪರ್ಧಾರ್ಥಿಗಳ ಒಂದು ಮನಸ್ಸಿಗೆ ನೋವುಂಟು ಮಾಡಿ ಅನ್ಯಾಯವನ್ನು ಮಾಡಬೇಡಿ, ಯಾವುದೇ ರೀತಿಯಾದಂಥ
ಒಂದು ಹಿನ್ನಡೆಯನ್ನು ಹಾಕದೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆಯಲ್ಲ ಆ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಇವತ್ತೇ ಅಧಿಸೂಚನೆಯನ್ನು ಹೊರಡಿಸಿ ಅಂತೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಕೂಡ ಮನವಿಯನ್ನು ಮಾಡಲಾಗ್ತದೆ. ಆದ್ದರಿಂದ ಏನಾದರೂ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾದರೆ ಅವರು ತಕ್ಷಣದಿಂದಲೇ ಈ ಎಲ್ಲ ಒಂದು ನೇಮಕಾತಿಗಳನ್ನು ಪ್ರಾರಂಭಿಸಿ ಒಳ ಮೀಸಲಾತಿ ವರದಿಯ ಬಗ್ಗೆಯೂ ಕೂಡ ಶೀಘ್ರಗತಿಯಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇದು ಒಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.